ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಾ ಅಕ್ಷಯ್ ಪಾಟೀಲ್. ಇವತ್ತು ನಾನು ನವರಾತ್ರಿ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನವರಾತ್ರಿ ಅಂದರೆ ನವದೇವತೆಗಳನ್ನು ಪೂಜೆ ಮಾಡಿ ಆರಾಧಿಸುವ ಹಬ್ಬ ಎನ್ನಲಾಗ್ತದೆ. ಅದಕ್ಕೆ ನಾವು ದಸರಾ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ. ಈ ನವದೇವತೆ ಅಂದ್ರೆ ದುರ್ಗಾ ಮಾತೆವಿ ಒಂಬತ್ತು ರೂಪಗಳನ್ನು ತಾಳ್ತಾಳೆ. ಅದು ಯಾಕಂದ್ರೆ ದುಷ್ಟ ಜನರನ್ನು ದಂಡನೆ ಮಾಡಲಿಕ್ಕೆ ಮತ್ತು ಸಜ್ಜನ ಜನರನ್ನು ರಕ್ಷಣೆ ಮಾಡಲಿಕ್ಕೆ ನವದೇವತೆಯ ರೂಪದಲ್ಲಿ ದುರ್ಗಾ ಮಾತೆಯವರು ಜನ್ಮ ತಾಳ್ತಾಳೆ. ಮತ್ತು ನಾನು ಬೇಡ್ಕೊಳ್ತೀನಿ ದುರ್ಗಾ ಮಾತೆಯಲ್ಲಿ ಎಲ್ಲರ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತಿಯನ್ನು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತೀನಿ. ಮತ್ತು ನಾವು ಈ 9 ದಿವಸ ಏನೇನು ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಎಲ್ಲರೂ ಅಖಂಡ ದೀಪವನ್ನು ಹಾಕಿ ಮನೋರಂಜನವಾಗಿ ದಾಂಡಿಯಾ, ಗರ್ಬಾ ಈ ರೀತಿಯಾಗಿ ಅನೇಕ ಚಟುವಟಿಕೆಗಳನ್ನು ಮಾಡ್ತೀವಿ. ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತೀವಿ. ಹಾಗೆ ಇಲ್ಲಿ ನಾವು ಕೊಲ್ಲಾಪುರದಲ್ಲಿ ಅಂಬಾಬಾಯಿ ಮಂದಿರವು ಪ್ರಸಿದ್ಧಿಯಾಗಿದೆ. 3.5 ಶಕ್ತಿಪೀಠದಲ್ಲಿ ನಮ್ಮ ಕೊಲ್ಲಾಪುರದ ಅಂಬಾಬಾಯಿ ಮಂದಿರವು ಸುಪ್ರಸಿದ್ಧಿಯನ್ನು ಪಡೆದಿದೆ. ದೇಶದಾದ್ಯಂತ ಸರ್ವ ಜನರು ಅಂಬಾಬಾಯಿ ಮಂದಿರದ ದರ್ಶನವನ್ನು ಪಡೆಯಲು ಬರುತ್ತಾರೆ. ನಮ್ಮ ಹೆಮ್ಮೆ ನಮ್ಮ ಕೊಲ್ಲಾಪುರದ ಅಂಬಾಬಾಯಿ ಮಹಾಮಾತೆ.